ಎಲ್ಲರ ಜೀವನದಲ್ಲೂ ಕೆಲವು ಘಟನೆಗಳು ಅವರು ಸಾಯೋವರೆಗೂ ನೆನಪಿಗೆ ಬರ್ತಾ ಇರ್ತವಂತೆ. ಆದರೆ ಅದರಲ್ಲಿ ಕೆಲವೊಂದು ಅವ್ರ ಸತ್ರೂ ಅವ್ರನ್ನ ಕಾಡ್ತಾ ಇರ್ತವಂತೆ. ಅಂತಹ ಒಂದು ಘಟನೆ ನಮ್ಮ ಈ ಚಿತ್ರದ ನಾಯಕನ ಜೀವನದಲ್ಲಿ ನಡೆದೋಯ್ತು. ಬನ್ನಿ ಅದೇನಂತ ನೋಡೋಣ. ಇವಾಗ ಬಂದಿ ನೋಡ. ಏನು ಎಲ್ಲೋ ಕೃಷ್ಣ ಇನ್ನೂ ಬಂದಿಲ್ಲ, ಎಲ್ಲಿದ್ದಾನೆ? ಹೌದಾ? ಬರ್ತಾನೆ ಬಿಡ. ಬರ್ಲಿ ಬರ್ಲಿ, ಬರ್ಬೋದು. ಬರ್ತಾನೆ, ಅವನ್ನೆಲ್ಲ ಹೋಗ್ತಾನೆ. ಇರ್ಲೆ ಹೊಡಿ ಅಂಡ ಹೊಡಿ ಹೊಡಿ. ಹೊಸ ಬಟ್ಟೆ ಕಣ. ಯಾರು ನೀನು? ಹಾಂ, ನಾನಾ? ಅಪ್ಪಟ ಕನ್ನಡಿಗರು. ಹಾಗಾದ್ರೆ ನಾವ್ಯಾರು? ಅದು ನಂಗೆ ಗೊತ್ತಿಲ್ಲ ಗುರು. ಕೆಲವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಜೀವನ ಸಾಗಿಸ್ತಿರ್ತಾರೆ. ಆದರೂ ಕೆಲವರು ಕನ್ನಡ ಮಾತಾಡೋಣ. ಆದರೆ ನಾ ಹಂಗಲ್ಲ ಗುರು. ಎಲ್ಲೇ ಇದ್ದರೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಏಯ್, ಏನು ಬಿಟ್ಟರೆ ಬೇಜಾನ್ ಮಾತಾಡ್ತಾ ಇದೆಯಾ? ಮಾತೇನ ಬಂಡವಾಳ ಗುರು. ಏಯ್ ಅಣ್ಣ, ಲೆಕ್ಚರ್ಸ್ ಬರ್ತಾ ಇದ್ದಾರೆ, ಈಗ ಬೇಡ. ಅವಳೆಲ್ಲ ಹೋಗ್ತಾನೆ, ಸಿಕ್ಕೇ ಸಿಗ್ತಾನೆ. ಏನಾಗಿದೆ ನನಗೆ? ಹೋಗಿ ಹೋಗಿ ಅವನ ಯಾಕೆ ಕಂಡೆ? ಏಯ್, ನಾನಲ್ಲಿ ಆ ಮಂಗೇನ್ ಮಕ್ಕಳು ಅವನ ದೂಕ್ಬಿಟ್ರ? ನನ್ನ ಮಗನೇ, ನೀನಿಂದ ಅವ್ನು ನಾ ಎದುರಾಕೊಂಡೆ. ಅವ್ನು ನೋಡೋಕೊಳ್ಳೆ ಲೋಕಲ್ ರೌಡಿ ಥರ ಇದ್ದಾನೆ. ಒಳಗಡೆಯಿಂದ ಫ್ಲೋ ಅಲ್ಲಿ ಇನ್ನೊಂದು ಡೈಲಾಗ್ ಬರ್ತಾ ಇದೆ, ಆದ್ರೂ ಒಳಗಡೆ ಅಂತ ಹೆದರ್ತಾ ಇದ್ದೀನಿ. ಗೊತ್ತಾ ನಿನಗೆ? ಹೌದಲ್ಲಿ ಏನಾರ ಮಾಡಿದ್ರ? ಏಯ್, ನೋಡಕ್ಕೆ ಬರ್ತಮ್ಮ ಮಗ. ಸೊ ನನ್ನ ಹೆಸರು ಅಜಯ್ ಅಂತ. ನಾನು ನಿಮಗೆ ತೆಗೆದುಕೊಳ್ತಾ ಇರುವಂತಹ ಸಬ್ಜೆಕ್ಟ್ ಬಂದು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂತ. ನಿಮ್ಮೆಲ್ಲರ ಪರಿಚಯನ ನಾವು ಹೋಗ್ತಾನೆ ಮಾಡ್ಕೊತೇನೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ ನಿಜ. ಆದರೆ ಈ ವಯಸ್ಸಲ್ಲಿ ನೀವೆಲ್ಲ ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಸದಾಕಾಲ ಬ್ರಹ್ಮನ ಜೊತೆ ಓಡಾಡೋನೇ ಗಡಿಯಾರ. ಯಾರ ಸಮಯಕ್ಕೆ ಬೆಲೆ ಕೊಡ್ತಾರೋ ಅವ್ರ ಲೈಫ್ನಲ್ಲಿ ಏನಾದರೂ ಒಂದು ಸಾಧನೆನ ಮಾಡ್ತಾರೆ. ಯಾರು ಸಮಯದ ಜೊತೆ ಹೋಗೋದಿಲ್ವೋ ಅವರು ನಿಂತಲ್ಲೇ ನಿಂತಿರ್ತಾರೆ. ನೀವೆಲ್ಲ ಈಗ 10th ಮುಗಿಸಿ PUC ಮುಗಿಸಿ ಇಂಜಿನಿಯರಿಂಗ್ ಬಂದಿದ್ದೀರ. ನಂಗೆ ಗೊತ್ತು, ಈ ವಯಸ್ಸಿನಲ್ಲಿ ನಿಮಗೆಲ್ಲ ಪಬ್ಬು, ಸಿನಿಮಾ, ಲವ್ ಅಂತೆಲ್ಲ ಸಾಕಷ್ಟು ಆಕರ್ಷಣೆಗಳು ಇರ್ತವೆ. ಆದರೆ ಎಂಜಾಯ್ ಮಾಡಿ, ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಎಂಜಾಯ್ ಮಾಡಬೇಕಾದ ಸಂದರ್ಭದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಸ್ವಲ್ಪ ಯೋಚನೆಯನ್ನು ನೀವು ಮಾಡಬೇಕಾಗತ್ತೆ. ಇಲ್ಲಿ ಬಂದಿರೋರಲ್ಲಿ ಎಷ್ಟೋ ಜನ ತಂದೆ ಕೂಲಿ ಕೆಲಸ ಮಾಡಿ, ಗಾರೆ ಕೆಲಸ ಮಾಡಿ ಕಷ್ಟಪಟ್ಟು ನಿಮ್ಮ ಕಾಲೇಜ್ ಫೀ ಕಟ್ತಾರೆ. ಅವರಿಗೆಲ್ಲ ನೀವು ಮೋಸ ಮಾಡಿಬಿಟ್ರಪ್ಪ. ಏನಪ್ಪ ಇವನು ಆವಾಗನಿಂದ ತಲೆ ತಿಂತಿದ್ದಾನೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇವತ್ತು ನಾ ಪಾಠ ಮಾಡೋದಿಲ್ಲ. ಹೊಸದಾಗಿ ಬಂದಿದ್ದೀರಿ, ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳಿ. ನಾಳೆಯಿಂದ ಪಾಠ ಸ್ಟಾರ್ಟ್ ಮಾಡ್ತೀನಿ. ಹಲೋ, ಹೇಗಿದೆಯಪ್ಪ? ಹಾಂಪ್ಪ, ಚೆನ್ನಾಗಿದ್ದೀನಪ್ಪ. ಕಾಲೇಜ್ ತಲುಪಿದ್ಯಾ? ಹಾಂಪ್ಪ, ಈಗ ಬಂದೆ. ಮತ್ತೇನಪ್ಪ? ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ಓದು. ಅಪ್ಪ, ಅದು ಕಾಲೇಜ್ ಫೀಸ್ ಕಟ್ಟಬೇಕಿತ್ತಪ್ಪ. ಹೌದಾ? ಎಷ್ಟಪ್ಪ? ಎಷ್ಟು ಕಟ್ಟಬೇಕಿತ್ತು? ಅಪ್ಪ, ಅದು 50,000 ಕಟ್ಟಬೇಕಿತ್ತಪ್ಪ. 50,000ನಾ? ಹಾಂಪ್ಪ. ಸರಿಯಪ್ಪ, ಈ ತಿಂಗಳಲ್ಲಿ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ಕಳಿಸ್ಕೊಡ್ತಪ್ಪ, ಆಯ್ತಾ? 50,000 ತಾನೇ, ನಾ ಹೇಗಾದ್ರೂ ಮಾಡಿ ಕಳಿಸ್ಕೊಡ್ತೀನಿ. ಆದ್ರೆ ನೀನು ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ಓದು. ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ, ನನ್ನ ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಇಂಜಿನಿಯರ್ ಆಗ್ತಾನೆ ಅಂತ. ನೀ ಚೆನ್ನಾಗಿ ಓದಿ ಇಂಜಿನಿಯರ್ ಆಗ್ಲೇಬೇಕಪ್ಪ. ಹಾಂಪ್ಪ.
ಓಕೆ ಬಾ ಓಕೆ ಬಾಯ್ ಇಟ ನೋಡಲಿ ಹೇ ಯಾರು ಅದು? ಅಪ್ಪ ಕಣೋ. ಹೌದಾ, ಸರಿ ಬಾಬಾ. ಏನ್ರೋ ಏನು ಅಡುಗೆ ಮಾಡ್ರೋ? ಏನೋ ಅಡುಗೆನಾ? ತಮಾಷೆ ಮಾಡಬೇಡ ನೀನು, ನಮಗೆಲ್ಲ ಅಡುಗೆ ಮಾಡಕ್ಕೆ ಬರುತ್ತೆ. ಅಪ್ಪ ನಿಂಗೆ? ಮಂಗ್ಯ ನಂಗೆ ಅಡುಗೆನೂ ಮಾಡಕ್ಕೆ ಬರಲ್ಲ, ಏನೂ ಮಾಡಕ್ಕೆ ಬರಲ್ಲ. ಮಾಡಿ ತಿಂತೀನಿ, ಇಲ್ಲಿ ಬಂದರು ಮಕ್ಕಂತೀನಿ. ಅಪ್ಪ ತಂದೆ ನಿಂಗೆ? ಹೋಗಲ್ಲ ಬಿಡದೇ, ನಮ್ಮ ಮನೇಲಿ ತುತ್ತು ಮಾಡ್ಬಿಡ್ಸಿ ನಿಮ್ಗೆ ಅಣ್ಣ ಸೇರಕ್ಕಿಲ್ಲ, ಇವ್ನಿಗೆ ಅಡುಗೆ ಮಾಡ್ಬೇಕಂತ. ಮುಚ್ಕೊಂಡು ಹಾಸ್ಟೆಲ್ ಇರೋ ಅಂತ ಹೇಳಿದೆ ತಾನೇ? ಇಲ್ಲ ಮಗ, ರೂಮಲ್ಲಿದ್ರೆ ಫ್ರೀಡಮ್ ಆಗಿರುತ್ತೆ, ನಾವೆಲ್ಲ ಪ್ರೈವೇಸಿ ಆಗಿರ್ಬೋದು ಅಂತ ಅಂದ್ಬಿಟ್ಟು ಈಗ ಅಡುಗೆ ಮಾಡಂತಂದರೆ ನನಗೆ ಬರಲ್ಲ ನಿನಗೆ ಬರಲ್ಲ ಅಂತ ಆಟ ಆಡಿಸ್ತಿದ್ರ. ನನಗೆಲ್ಲ ಗೊತ್ತಿಲ್ಲ, ಇನ್ನು 10 ನಿಮಿಷದಲ್ಲಿ ಅಡುಗೆ ರೆಡಿ ಆಗ್ಬೇಕಷ್ಟೇ, ನನಗೆ ಗೊತ್ತಿಲ್ಲ. Now we discuss the projection of points. That means by keeping the point in different quadrants, how the front view and top view will be, comes we are going to discuss here. The first start with the first quadrant. First quadrant all the problem will begin. The point A is 30 mm above HP and 40 mm in front of. Now let's the first point number is ಮಗ, ಇಲ್ಲೊಂದು ಬೆಟ್ಟ ಇದೆ, ಹೋಗೋಣವಾ? ಬೆಟ್ಟನಾ? ಏನ್ರ ಹೋಗೋಣ? ಹಾಂ ನಡಿ. ಡ್ರೆಸ್ ಮಾಡ್ಕೊಂಡು ಹೋಗೋಣ? ಸರಿ ನಡಿ ಬಾ. ನಮ್ಮೆಲ್ಲರನ್ನು ಬಿಟ್ಟು ಬಂದು ಒಬ್ಬನೇ ಏನು ಮಾಡ್ತಾವನೆ ಇಲ್ಲಿ ನಿಂತ್ಕೊಂಡು? ದೆವ್ವ ಇವ ಮೆಟ್ಕೊಂತ ಇವನಿಗೆ ಒಬ್ಬನೇ ಏನು ಮಾಡ್ತಾವನೆ? ಲೋ ಮಗ ಕಿಟಿ, ಏನು ಇದು ಒಬ್ಬನೇ ನಿಂತ್ಕೊಂಡು ಏನೋ ಮಾಡ್ತಾ ಇದೆಯಾ ಇಲ್ಲಿ? ಲೋ ಮಗ, ಏನೋ ಮಾಡ್ತಾ ಇದೆಯಾ ಇಲ್ಲಿ ಒಬ್ಬನೇ ನಿಂತ್ಕೊಂಡು? ಏನಿಲ್ಲ ಮಗ, ಹಾಗೆ ಸುಮ್ಮನೆ. ಹೇ ಅದೇನಾಯ್ತು ಹೇಳೋ. ಏನಿಲ್ಲ ಮಗ, ಜಾನು ತುಂಬ ನೆನಪಾಗ್ತಿದ್ದಾರೆ. ಜಾನುನ? ಯಾರು ಅವಳು ಜಾನು? ನಾ ಪ್ರೀತಿಸಿದ ಹುಡುಗಿ ಮಗ. ಪ್ರೀತಿಸಿದ ಹುಡುಗಿನ? ಹೇ ಅದೇನಂತ ಸರಿಯಾಗಿ ಹೇಳ. ಹಲೋ ಹೇಳಿ ಮೇಡಮ್. ಏನಿಲ್ಲಪ್ಪ, ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದೆ ನೋಡು, ಕಾಲೇಜ್ಗೆ ಹೋಗು. ಬೆಂಗಳೂರು.
ಎಲ್ಲದಕ್ಕೂ ಟೈಮ್ ಬರೋಕಲ್ವೇ. 2 ವರ್ಷ ಅಷ್ಟೇ, ಆಮೇಲೆ ಎವೆಂಟ್ಸ್ ಕಂಪ್ನಿಯಲ್ಲಿ ನಂಗೆ ಪಕ್ಕಾ ಜಾಬ್ ಸಿಗುತ್ತೆ. ಆಮೇಲೆ ನಾನೇ ನಿಮ್ಮ ತಂದೆ ಹತ್ರ ಬಂದು ಮಾತಾಡ್ತೀನಿ, ಓಕೆನಾ? ಆದರೆ ನಂಗೊಂದು ಮಾತು ಕೊಡ್ತೀಯಾ? ನಾ ಬರೋವರೆಗೂ ನನಗೋಸ್ಕರ ಕಾಯ್ತೀಯಾ? ಓಹ್ ಸರಿ, ಓಕೆ, ಟೈಮ್ ಆಯಿತು. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಇದು ಮಗ ನನ್ನ ಲವ್ ಸ್ಟೋರಿ. ಇರಲಿ ಬಿಡು ಮಗ, ಅವಳಿಗೆ ಸಿಗ್ತಾಳೆ. ಅದಕ್ಕೆ ನಾನು ಭರವಸೆ ಕೊಡ್ತೀನಿ ನಿಂಗೆ. ಏನೋ ಗೊತ್ತಿಲ್ಲ ಮಗ, ನೋಡೋಣ, ಆ ದೇವರಿದ್ದಾನೆ. ಇದನ್ನ ಒಳಗೆ ಕೊಟ್ಟಿದ್ದು ಮಗ. ಹೌದಾ? ಚೆನ್ನಾಗಿದೆ ಕಣ, ನೋಡ್ರಾ? ಓಹೋ, ಇವನೇನು ದೊಡ್ಡ ಶ್ರೀಕೃಷ್ಣ ಪರಮಾತ್ಮ, ಅವಳು ರಾಜ್ ನಿನಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾಳೆ ಅಲ್ವಾ? ಇವನು ಶಹಜಾನ್, ಅವಳು ಮಮತಾಜು. ನಿನ್ನ ಕೈಲಿ ಆಗದಿದ್ರೆ ಹೇಳು, ನಾನು ಟ್ರೈ ಮಾಡ್ತೀನಿ. ಏನರೋ ಮಾಡ್ತಾ ಇದ್ದೀರಿ ಇಲ್ಲಿ? ಅಪ್ಪ ಅಮ್ಮ ಓದಿ ಅಂತ ಕಳಿಸಿದ್ರೆ ಯಾಕೆ ಬೇಕಿವೆಲ್ಲ ನಿಮಗೆ? ನಡೀರಿ ಪ್ರಿನ್ಸಿಪಲ್ ಹತ್ರ. ಇವತ್ತು ಸಿಕ್ಕಾಕೊಂಡೆ ನನ್ನ ಮಕ್ಕಳ ಬಿಡಲ್ಲಿ ಹೋಗ್ತೀನಿ. ನೀವೇನ್ರು ಮೊನ್ನೆ ಗಲಾಟೆ ಮಾಡಿದ್ದು? ಗೊತ್ತಾಗಿದ್ರೆ ಏನು ಮಗಳು ಕೊಟ್ಟು ಮದುವೆನ ಮಾಡ್ತೀರಾ? ಸರ್, ನಾನು ಟಿ ಸಿ ಕೊಟ್ಬಿಡಿ ಸರ್, ಹೋಗ್ಬಿಡ್ತೀನಿ. ಸರ್ ತಾವೇ ಏನ್ರ ಹೇಳ್ತಾ ಇದ್ದಾನೆ ಅವನು? ಅಪ್ಪಟ ಕನ್ನಡ ಕಸ್ತೂರಿ ಸಾರ್. ಸೆಟಪ್. ಅಯ್ಯಯ್ಯೋ, ಫೋನ್ ಮುಗಿದ್ಕೊಂಡ್ರ ಇವತ್ತು ನಿಮ್ ಕತೆ? ಸೆಟಪ್. ಇದನ್ನ ನೀನು ಓದ್ಕೊಂಡೆ, ಇದೊಂದು ಚಾಪ್ಟರ್ ಬ್ಯಾಲೆನ್ಸ್ ಐತಿ ಮಗ. ನೀನು ಓದ್ಕೋ, ನೋಡ್ಕೊಂಡಿದ್ದೆ ಆಲ್ರೆಡಿ. ಮಗ ನಾಳೆನ ಎಕ್ಸಾಮ್ ಕಂಡ್ರಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದ್ಕೊಂಡು ಹಾಕೊಂಡ್ರು. ಹೌದ್ರಲ್ಲಿ ಸೀರಿಯಸ್ಸಾಗಿ ಕುಂತ್ಕೊಂಡು ಓದನ್ರಲ್ಲಿ. ಮಗ, ಸರ್ ಒಂದು ಕ್ವಾರ್ಟರ್ಸ್ ಬಿಟ್ರೆ ಹೆಂಗೆ?
ಹಾಂ ವಾಟೇ ನಡೆ ಸರ್ಜಿ. ಬಡ್ಡಿ ಮಗನೇ ಇದೇ ಬುದ್ಧಿನ ಓದೋರ್ಲಿ ಯೂಸ್ ಮಾಡಿದರೆ ಇಷ್ಟೊತ್ತಿಗೆ ಡಿಸ್ಟಿಂಕ್ಷನ್ ಪಾಸ್ ಆಗ್ತಿದ್ದೆ. ನಾವು ಅಷ್ಟೇ ಅಲ್ವಾ? ಮಚ್ಚ ಏನು ತಲೆ ಕೆಡ್ಸ್ಕೊಳ್ಕೊಬೇಡ್ರ. ನೋಡು, ಇದುವರೆಗೂ ಹಿಂದೆ ನಡೆದಿರೋ ಎಲ್ಲ ಕ್ವಶನ್ ಪೇಪರ್ಸು ನನ್ನ ಹತ್ರ ಇದ್ದಾವೆ. ಇವೇ ನಾಳೆ ಟೆಸ್ಟಿಗೆ ಪಕ್ಕಾ ಬರೋದು. ನೋಡು, ಇದು 2017-18ರಲ್ಲಿ ಕೇಳಿರೋ ಕ್ವಶನ್ನು. ಅಂದರೆ ನಾಳೆ ಟೆಸ್ಟ್ಗೆ ಕೇಳ್ತಾರೆ. ಯಾರೋ ಕೇಳ್ತಾರೆ ಅಂತ ಹೇಳಿದ್ದು. ಅವಾಗ ಕೇಳಿದ್ರೆ ಅವಾಗ ಕೇಳಲ್ಲ, ಇದು ಕೇಳಲ್ಲ ಅದನ್ನು. ಇಲ್ಲಿ ನೋಡು, ಇದು 2019-20ರಲ್ಲಿ ಬಂದಿರೋ ಕ್ವಶನ್ನು. ಅಂದರೆ ನಾಳೆ ಕೇಳಲ್ಲ. ಯಾರು ಹೇಳಿದ್ದು? ಕೇಳ್ತಾರೆ. ನಾಳೆ ಇವಾಗ ಕ್ವಶನ್ಸ್ ಎಕ್ಸಾಮ್ಗೆ ಬರೋದು. ಓದ್ಕೊಳ್ರ. ಅಯ್ಯೋ ಡಬ್ಬ ನನ್ನ ಮಗನೇ, ಒಂದಾದ್ರೂ ಕರೆಕ್ಟಾಗಿ ಹೇಳು. ಭಕ್ತರೆ, ನನ್ನ ಮಾತನ್ನು ಕೇಳಿ ಖಂಡಿತವಾಗಿಯೂ ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೇ ಆಗ್ತೀರಾ. ಹಾಂ, ಏನು ಕ್ವಶನ್ ಬರೋಬ್ರು ಇದು? ನಾವು ಓದಿರೋದು ಒಂದೂ ಬಂದಿಲ್ಲ. ಹಾಂ ಮಗ, ಏನು ಇದು? ಕತೆ ಮುಗೀತು ಈ ಸಲ. ನೋಡೋಣ. ಹಾಂ 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 ಕತೆ ಮುಗೀತು. ಹೇಯ್ ಬಿಡ ಟಪ್ಪ ನಮಗ ರಾತ್ರಿ ಏನೋ ಇಡ ಕೊಟ್ಟ. ಅದೇ ತೋರಿಸು, ಅದು ತೋರಿಸು. ಏನೋ ತಗೊಂಡು ಸಾಯಿ. ಏನೈತಿ ಬರ್ಕೋಬೇಕಪ್ಪ ಇದರಲ್ಲಿ. ಏನು ಇದು ಕ್ವಶನ್ ಬರ್ಬಿಟ್ಟಿದೆಯಾ ಸರ್, ಇದೊಂದೇ 2 ಕ್ವಶನ್ ಕೊಡೋ 20 ಮಾರ್ಕ್ಸಲ್ಲಿ ಅದು ಪಾಸ್ ಕೊಟ್ಟು ಹೇಗಾದ್ರೂ ಪಾಸ್ ಮಾಡ್ಬಿಡಿ ಸರ್. ಬರ್ತೀವಿ ಸರ್. ಸಾರ್ ಸರ್ ಹೆಚ್ಚಿಗೆ ಪೇಪರ್ ಏನು ಅಂದ್ರೆ ಅದೇ ಸರ್, ಅಡಿಷನಲ್ ಶೀಟ್. Time is over. Exam ಮುಗೀತಾ ಇದೆ. ಎಲ್ಲರೂ ಪೇಪರ್ ಅನ್ನು ಕೊಡಬೇಕು. ಸರ್ ಸರ್ ಪ್ಲೀಸ್ ಸರ್, ಇನ್ನು ಸ್ವಲ್ಪ ಇದೆ ಸರ್, ಸ್ವಲ್ಪ ಸರ್. ಸರ್ ಭಕ್ತರೆ, ನನ್ನ ಮಾತನ್ನು ಕೇಳಿ ಖಂಡಿತವಾಗಿಯೂ ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೇ ಆಗ್ತೀರಾ. ಸೂರ್ಯ ಆಮೇಲೆ ಇದೆ.
The subscriber is currently switched off. The subscriber is currently switched off. ಯಾಕಲ ಮಗ ನಿತ್ಯ ಬಂದಿಲ್ವಾ? ಹಲೋ, ಹೇಯ್, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ನಾ ಎಷ್ಟು ಟೆನ್ಷನ್ ಆಗಿದ್ದೀನಿ ಗೊತ್ತಾ ನಿಂಗೆ? ಹೇಯ್ ಹೇಯ್, ಏನು ಹೇಳ್ತಾ ಇದೀಯಾ? ಹೇಯ್, ಏನು ಹುಚ್ಚಿಡ್ದಿದೆ ನಿಂಗೆ? ಮತ್ತೆ ಅವತ್ತು ಸಾಯೋವರೆಗೂ ನಿನ್ನ ಜೊತೆ ಇರ್ತೇನೆ ಅಂತ ಹೇಳಿದ್ದು? ನೋಡ್ತಾ ಇರು, ನಮ್ಮ ಮಗ ಇಂಜಿನಿಯರ್ ಆಗೇ ಆಗ್ತಾನೆ. ಕೃಷ್ಣ, ಹಾಂ ಅಪ್ಪ, ಏ ಕೃಷ್ಣ, ಬಂದೆಪ್ಪ. ಹೇಳಪ್ಪ. ಏನಪ್ಪ ಇವತ್ತು ನಿನ್ ರಿಸಲ್ಟ್ ಬಂತಂತಲ್ಲ, ಏನಾಯ್ತು? ಹಾಂಪ್ಪ, 2 ಸಬ್ಜೆಕ್ಟಲ್ಲಿ ಬ್ಯಾಕ್ ಆಗಿದೆ. ಸಾಕಾಯ್ತಪ್ಪ ನೀನು ಸಾಕಿದಕ್ಕೂ. ನಾನು ಯಾರ್ಯಾರ ಕಡೆನೂ ಸಾಲ ಮಾಡಿ ನಿನ್ ಕಾಲೇಜ್ ಫೀಸ್ ಕಟ್ಟಿ ನೀನು ಓದಿಸ್ದೆ, ಆದ್ರೆ ನೀನು ನಿನ್ ಸಾಕಿದಕ್ಕೂ ಸಾಕಾಯ್ತು. ಸಾಕಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಾನು ಆಸೆ ಏನಂತ ಯಾವತ್ತಾದ್ರೂ ಕೇಳಿದ್ಯಾ? ನಾ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಹೇಳಿದ್ನಾ? ಎಲ್ಲ ನೀನೇ ತಾನೇ ನೋಡಿ ಮಾಡಿಸಿದ್ದು. ಇವಾಗ ನೋಡು, ಫೇಲ್ ಆಗಿದ್ದೀನಿ. ನನ್ನ ಯಾವತ್ತಾದ್ರೂ ಕೇಳಿದ್ಯಾ? ಎಲ್ಲ ನೀನೇ ನೋಡ್ಕೊಂಡಿದ್ಯಾ? ಇಷ್ಟೆಲ್ಲ ಆದಮೇಲೂ ಇನ್ನೊಂದು ಕ್ಷಣ ಕೂಡ ಈ ಮನೇಲಿ ನಾ ಇರಲ್ಲ. ನಾ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ.
ಯಾಕೋ ಏನಾಯ್ತು? ಇಲ್ಲೇನೋ ಮಾಡ್ತಾ ಇದೆಯಾ ಹೇಳೋ. ನನ್ನ ಲೈಫಲ್ಲಿ ಯಾಕೆ ಇರ್ತೆ ಆಗ್ತೈತೆ ಗೊತ್ತಾಗ್ತಿಲ್ಲ ಮಗ. ಅವಳು ನನ್ನ ಬಿಟ್ಟೋದ್ಲು. ಮನೇಲಿ ಅಪ್ಪನ ಜೊತೆ ಜಗಳ ಮಾಡ್ಕೊಂಬಂದಿದ್ದೀನಿ. ನನ್ನ ಲೈಫಲ್ಲಿ ಯಾಕೆ ಇರ್ತೆ ಆಗ್ತದೆ? ಅವಳಿಗೇನೋ ಆಯಿತು? ಮಗ, ನೀನು ಯಾವಾಗಲೂ ಹೇಳ್ತಿದ್ದಲ್ಲ ಅವಳು ಸಿಗಲ್ಲ ಅಂತ. ಅದು ನಿಜ, ಅವಳು ಸಿಗಲ್ಲ. ಲೋ ಮಗ, ಏನು ಹೇಳ್ತಾ ಇದೆಯಾ? ನಿಜ ಮಗ, ನನ್ನ ಮದುವೆ ಫಿಕ್ಸ್ ಆಗಿದೆ. ನನ್ನ ಮರ್ತು ಬಿಡು ಅಂತ ಎಷ್ಟು ಈಸಿಯಾಗಿ ಹೇಳಿ ಹೋಗ್ಬಿಟ್ಲು ಮಗ ಅವಳು. ಆ ಕಡೆ ಪ್ರೀತಿಸಿದ ಹುಡುಗಿ ಸಿಗ್ಲಾರ್ದೆ, ಈ ಕಡೆ ಇಷ್ಟ ಇಲ್ಲ ಅಂತಂದ್ರೆ ನಮ್ಮ ಅಪ್ಪ ಬಲವಂತದಿಂದ ಇಂಜಿನಿಯರಿಂಗ್ ಮಾಡಿಸ್ದ. ಈ ಕಡೆ ನನ್ನ ಕನಸು ನನಸು ಮಾಡ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ ಮಗ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಲೇ, ನಿನ್ನ ನೋವು ನಂಗೆ ಅರ್ಥ ಆಗುತ್ತೆ. ಆದರೆ ನಿನ್ನ ತಂದೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಅವರು ಇಂಜಿನಿಯರಿಂಗ್ ಮಾಡಿಸಿದ್ದು ನಿನ್ನ ಬಲವಂತದಿಂದ ಇರ್ಬೋದು, ಆದರೆ ಎಲ್ಲ ಮಾಡಿದ್ದು ನಿನ್ನ ಒಳ್ಳೆಯದಕ್ಕೆ. ಏಯ್, ಅವಳು ಓದ್ಲಕ್ಕಲ್ಲ, ನಿನ್ನ ಜೊತೆ ನಾವಿರ್ತೀವಿ. ಅದಂತ ಕಷ್ಟ ಬಂದ್ರೆ ಜೊತೆಲೇ ಇರ್ತೀವಿ. ಲೋ ಮಗ, ನಿಮ್ಮ ತಂದೆ ನಿನ್ನ ಕಾಲೇಜ್ ಫೀ ಕಟ್ಟಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತು. ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಅಲ್ಲೋ, ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಂಗೂ ಗೊತ್ತು. ಯೋಚನೆ ಮಾಡು ಅವ್ರ ಬಗ್ಗೆನೂ ಸ್ವಲ್ಪ. ಯಾಕೋ ಹೀಗ್ಯಾಕೆ ಮಾಡ್ತಾ ಇದೆಯಾ? ನಿಜ ಮಗ, ಅಂತ ಅಪ್ಪನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ನನ್ನ ಚರ್ಮಕ್ಕಿತ್ತು ಅವ್ರು ಚಪ್ಪಲಿ ಮಾಡಿ ಹಾಕಿದ್ರು ಋಣ ತೀರಿಸೋದಾಗಲ್ಲ. ಅವಳು ಓದ್ಲು ಮಗ. ನಿನಗೆ ಒಳ್ಳೆ ಟ್ಯಾಲೆಂಟ್ ಇದೆ. ನಿನ್ನ ಮುಂದೆ ಬೆಳೆದೇ ಅಂತ ನಂಗೆ ನಂಬಿಕೆ ಇದೆ. ಅವಾಗ ಅವಳಿಗೆ ಅರ್ಥ ಆಗುತ್ತೆ ಎಂಥ ಒಳ್ಳೆ ಹುಡುಗನ ಮಿಸ್ ಮಾಡ್ಕೊಂಡೆ ಅಂತ. ನೀನು ಬೆಳಿತೀಯ ಮಗ, ನಿನ್ನ ಜೊತೆ ನಾವು ಇದೀವಿ ಮಗ. ಮಗ ನಡಿಲ್ಲ, ಮನೆಗೆ ಹೋಗೋಣ. ಹೇಗೋ ಬರಲಿ ಮನೆಗೆ. ನಮ್ಮ ತಂದೆ ವಿರುದ್ಧ ಒಂದು ದಿನ ನಾನು ಎದುರು ಮಾತಾಡಿಲ್ಲ. ಆದರೆ ಇವತ್ತು ನಾವು ಮಾತಾಡಿದ್ದಕ್ಕೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ. ಹೇಗೋ ಬರಲಿ ಮನೆಗೆ. ಮಾತಾಡು. ಎಲ್ಲಿದ್ಯಪ್ಪ? ಮನೆಗೆ ಬಾ. ಹಾಪ್ಪ, ಬರ್ತೀನಪ್ಪ ಈಗ. ಅಪ್ಪ, ನನಗೆ ಕ್ಷಮಿಸ್ಬಿಡಪ್ಪ. ಇನ್ಮೇಲೆ ಯಾವತ್ತೂ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲಪ್ಪ. ಇನ್ಮೇಲಿಂದ ನಿನಗೆ ಯಾವ ಕಷ್ಟನೂ ಕೊಡಲ್ಲಪ್ಪ. ನಾ ಚೆನ್ನಾಗಿ ನೋಡ್ಕೊತೀನಿ, ನಿನ್ನ ಕಷ್ಟನೇ ಕೊಡಲ್ಲಪ್ಪ. ನನಗೆ ಕ್ಷಮಿಸ್ಬಿಡಪ್ಪ.
ನೋಡಿದ್ರಲ್ಲ, ಮಗ ಚೆನ್ನಾಗಿ ಓದಿ ದೊಡ್ಡ ಮನುಷ್ಯ ಆಗಲಿ ಅಂತ ಅಪ್ಪ ಮಗನ ಓದಿಸಿತ್ತಪ್ಪ, ಅಥವಾ ತನಗೆ ಇಷ್ಟ ಇಲ್ಲದೇ ಇರೋ ಓದನ್ನು ಓದಿಸಿದ್ನಲ್ಲ ಅಂತ ಮಗ ಅಪ್ಪನ ಎದುರಾಕೊಂಡಿತ್ತಪ್ಪ. ಇದ್ರ ಮಧ್ಯ ತನಗೆ ಇಷ್ಟಪಟ್ಟ ಹುಡುಗಿನ ಪ್ರೀತಿ ಮಾಡಿ ಅವಳು ಸಿಗದೆ ಇವನ ಜೀವನದಲ್ಲಿ ಸೋತಿತ್ತಪ್ಪ. ಈ ಎಲ್ಲ ಇಷ್ಟ ಕಷ್ಟಗಳ ನಡುವೆ ಅಪ್ಪ ತನ್ನ ಜೀವ ಬಿಟ್ಟ. ನಮಗೆ ಜೀವನ ಕೊಟ್ಟವರೇ ಜೀವ ಬಿಟ್ಟಾಗ ಅದು ನಮ್ಮ ತಪ್ಪೇ ಆಗಿರುತ್ತೆ. ನಾವು ಹೇಳೋದಿಷ್ಟೇ, ಹೆತ್ತ ತಂದೆ ತಾಯಿ ಪ್ರೀತಿಗಿಂತ ಬೇರೆ ಪ್ರೀತಿ ಇನ್ನೊಂದಿಲ್ಲ. ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೂ ಆಗಲ್ಲ. ನೀವು ಬೇರೊಬ್ಬಳು ಪ್ರೀತಿ ಹುಡುಕೋಕ್ಕೂ ಮುಂಚೆ ಮನೇಲಿ ಹೋಗಿ ಒಂದು ಸಾರಿ ನೋಡಿ, ಅಲ್ಲಿ ನಿಮಗಾಗಿ 2 ಪ್ರೀತಿ ಕಾಯ್ತಾ ಇರುತ್ತೆ. ಆ ಜೀವಗಳೇ ಅಪ್ಪ ಅಮ್ಮ. ಇದೇ ನಮ್ಮ ಈ ಚಿತ್ರದ ಆಶಯ. ಕಾಣದೆ ಹೋದೆ.